ನಮ್ಮ ಚಾಮರಾಜನಗರ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಿರಂಜನ್ ಕುಮಾರ್ ಅವರ ಸೂಚನೆಯ ಮೇರೆಗೆ ನಮ್ಮ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಎಸ್ ಟಿ ಮೋರ್ಚಾ ಜಿಲ್ಲಾ ಉಸ್ತುವಾರಿಗಳಾದಂತಹ ಮಹೇಶ್ ಅವರ ಸನ್ನಿಧಿಯಲ್ಲಿ ನಾವೆಲ್ಲ ಈ ದಿನ ಎಸ್ ಟಿ ಮೋರ್ಚಾ ಜಿಲ್ಲಾ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, 8 ಮಂಡಲಗಳಲ್ಲೂ ಕೂಡ ನಮ್ಮ ಎಸ್ ಟಿ ಮೋರ್ಚಾ ಮಂಡಲ ಪದಾಧಿಕಾರಿಗಳ ಪಟ್ಟಿ ಆಗಬೇಕಾಗಿದೆ. ಮತ್ತು ಯಾರು ಕೂಡ ಕೆಲವು ಪದಾಧಿಕಾರಿಗಳು ಸಕ್ರಿಯವಾಗಿರಲ್ಲ, ಅವ್ರ ಜೊತೆಗೆ ಬೇರೆ ಕೆಲಸ ಕಾರ್ಯಗಳು ತೊಡಗಿಸ್ಕೊಂಡಿರ್ತಾರೆ. ಆ ಪದಾಧಿಕಾರಿಗಳನ್ನು ಅವ್ರಿಗೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟು ಬೇರೆ ಸಕ್ರಿಯ ಪದಾಧಿಕಾರಿಗಳನ್ನು ಸೇರಿಸಿ ಒಂದು ಒಳ್ಳೆ ತಂಡವನ್ನು ರಚನೆ ಮಾಡೋ ನಿಟ್ಟಿನಲ್ಲಿ ಹಿಂದೆ ಒಂದು 15 ದಿನಗಳ ಹಿಂದೆ ಇದೇ ನಮ್ಮ ಬಿಜೆಪಿ ಕಚೇರಿಯಲ್ಲಿ ನಾವು ಸಭೆಯನ್ನು ಮಾಡಿದ್ವಿ. ಮುಂದುವರೆದು ಈಗ 2ನೇ ಸಭೆಯನ್ನು ಮಾಡಿದ್ದೀವಿ. ಅದೇ ಕೂಡ ಈಗ 8 ಮಂಡಲಗಳಲ್ಲೂ ಕೂಡ ನಮ್ಮದೊಂದು ಸಕ್ರಿಯವಾದ ಒಂದು ತಂಡ ರಚನೆ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಮಂಡಲಗಳಿಗೂ ಕೂಡ ನಾವು ಭಾಗವಹಿಸಿ ಆ ಮಂಡಲಗಳಲ್ಲಿ ಸಭೆಗಳನ್ನು ಮಾಡಿ ಮುಂದೆ ಬರತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಚುನಾವಣೆ, ಪುರಸಭೆ, ನಗರಸಭೆ, ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮ ಸಮುದಾಯದ ಹೆಚ್ಚು ಯುವಕರನ್ನ ಮತ್ತೆ ಅವರನ್ನ ಚುನಾವಣೆಗೆ ನಿಲ್ಲೋ ರೀತಿಯಲ್ಲಿ ಹುರಿದುಂಬಿಸಿ ಅವರಿಗೆ ಅಧಿಕಾರವನ್ನ ಕೊಡಿಸೋ ನಿಟ್ಟಿನಲ್ಲಿ ನಾವು ಈಗಿಂದನೇ ಕೂಡ ಸಕ್ರಿಯರಾಗಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ತಂಡ ಮತ್ತು ಎಲ್ಲಾ ಮಂಡಲಗಳ ಅಧ್ಯಕ್ಷಗಳ ಜೊತೆಗೂಡಿ ನಾವು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ 8 ಮಂಡಲದ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ನಾವು ಭಾಗವಹಿಸಿದ್ದೇವೆ. ಮುಂದಿನ ದಿನ ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಒಂದು ಚುನಾವಣೆಯಲ್ಲಿ ನಾವು ಸಕ್ರಿಯವಾಗಿ ಗೆದ್ದರೆ ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳಾದರೆ ನಂತರ ತಾಲೂಕ್ ಪಂಚಾಯತಿಗೆ ಅಥವಾ ಜಿಲ್ಲಾ ಪಂಚಾಯತಿಗಳಿಗೆ ನಾವು ಸುಲಭವಾಗಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋ ಪ್ರಕ್ರಿಯೆ ಆಗ್ತವೆ. ಯಾವ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ ನಾವು ಗೆಲ್ತೀವೋ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಗಳಾಗಿರ್ಬೋದು ಮತ್ತೆ MP ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ನಾವು ಮತ್ತೆ ಹೆಚ್ಚು ಬಹುಮತದಲ್ಲಿ ಗೆಲ್ಲಿಕ್ಕೆ ನಮ್ಗೆ ಅನುಕೂಲಗಳಾಗ್ತವೆ. ಆ ನಿಟ್ಟಿನಲ್ಲಿ ಇವಾಗ ನೋಡ್ತಾ ಇದ್ದೀರಿ, ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಬೇಸತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಸದಸ್ಯರಾಗಿರ್ಬಹುದು, ಕಾಂಗ್ರೆಸ್ ಲೀಡರ್ಗಳಾಗಿರ್ಬೋದು, ಆ ಭಾಗದ ಯಜಮಾನಗಳಾಗಿರ್ಬೋದು, ಅವರೇ ಕೂಡ ಕಾಂಗ್ರೆಸ್ ವಿರುದ್ಧ ತುಂಬಾ ಬೇಸತ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೇಕಪ್ಪ, ಅವುಗಳನ್ನೆಲ್ಲ ಉಪಯೋಗಿಸಿ ಅವರನ್ನೆಲ್ಲ ಕರೆದು ನಮ್ಮ ಪಕ್ಷಕ್ಕೆ ನಾವು ಸೇರ್ಪಡೆ ಮಾಡಿಕೊಂಡು ನಮ್ಮ ಬಿಜೆಪಿ ಪಕ್ಷವನ್ನ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ತಳಮಟ್ಟದಿಂದ ನಾವು ಸಂಘಟನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲರಿಗೂ ಕೂಡ ಯಾರ್ಯಾರು ಯಾವ್ಯಾವ ಗ್ರಾಮಗಳಲ್ಲಿ ಎಷ್ಟು ಜನ ಸದಸ್ಯರುಗಳಿರ್ತಾರೆ, ಮುಂದಿನ ಚುನಾವಣೆ ಸಮಯದಲ್ಲಿ ಎಷ್ಟು ಕೋಟಾಗಳು ಬರ್ತವೆ, ಆ ಕೋಟಾಗಳ ಜೊತೆಗೆ ಬೇರೆ ಜನರಲ್ ಕೋಟಾಗಳಲ್ಲೂ ಕೂಡ ನಮ್ಮವರು ಭಾಗವಹಿಸಲಿಕ್ಕೆ, ಸ್ಪರ್ಧಿಸಲಿಕ್ಕೆ ನಾವೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲಾ ಪದಾಧಿಕಾರಿಗಳಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ, ದಯಮಾಡಿ ಈ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಬೇಕಾದ್ರೆ ತಾವೆಲ್ಲ ಕೂಡ ಪ್ರತಿ ವಾರದಲ್ಲಿ 1 ದಿನನೋ ಅಥವಾ 2 ದಿನನೋ ಬಿಡುವು ಮಾಡಿಕೊಂಡು ಪಕ್ಷದ ಕೆಲಸವನ್ನ ಮಾಡಬೇಕಾಗ್ತದೆ. ನಮ್ಮ ಯುವಕರಿಗೆ ಅಧಿಕಾರವನ್ನ ಕೊಡಿಸೋ ನಿಟ್ಟಿನಲ್ಲಿ ತಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈಗ ಒಂದು ದೊಡ್ಡ ತಂಡವನ್ನು ರಚನೆ ಮಾಡಿದ್ದೇವೆ. ಮುಂದೆ ಎಲ್ಲಾ ಮಂಡಲಗಳಿಗೂ ಭೇಟಿ ಕೊಡೋಣ. ತದನಂತರ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಜಿಲ್ಲಾ ಸಮಿತಿ ಪದಾಧಿಕಾರಿಗಳನ್ನ, ಜಿಲ್ಲಾಧ್ಯಕ್ಷರುಗಳನ್ನ ನಾವೆಲ್ಲ ಕರೆದು, ಜೊತೆಗೆ ರಾಜ್ಯ ಮಟ್ಟದಿಂದ ನಮ್ಮ ಸಮುದಾಯದ ಕೆಲವು ಮುಖಂಡರುಗಳನ್ನ, ನಮ್ಮ ಪಕ್ಷದ ಮುಖಂಡರುಗಳನ್ನ ಕರೆದು ಒಂದು ದೊಡ್ಡ ಕಾರ್ಯಾಗಾರವನ್ನ ಮಾಡೋಣ. ಆ ನಿಟ್ಟಿನಲ್ಲಿ ಜಿಲ್ಲಾದ್ಯಂತ ನಾವೆಲ್ಲ ಕೆಲಸ ಮಾಡೋಣ. ಅದಕ್ಕೋಸ್ಕರ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ.